ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಆಳವಾದ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವನ್ನು ಅನ್ವೇಷಿಸೋಣ. ಸರ್ವಮಂಗಳ ಮಾತೆ ದುರ್ಗೆಗೆ ನೀಡುವ ಪ್ರಬಲ ಪ್ರಾರ್ಥನೆ ಸರ್ವಮಂಗಳ ಮಾಂಗಲ್ಯ ಮಂತ್ರ. ಇದು ಹಿಂದೂ ಧರ್ಮದಾದ್ಯಂತ ಅನೇಕ ಭಕ್ತರು ಪಾಲಿಸುವ ಜೀವನದಲ್ಲಿ ಆಶೀರ್ವಾದ, ರಕ್ಷಣೆ ಮತ್ತು ಶುಭವನ್ನು ಕೋರುತ್ತದೆ. ಈ ಮಂತ್ರವನ್ನು ವ್ಯಾಪಕವಾಗಿ ಶುಭ ಮಂತ್ರ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಭಕ್ತಿ, ಪ್ರಾರ್ಥನೆ ಕ್ಷಣಗಳಲ್ಲಿ ಅಥವಾ ಸಾಂತ್ವನ ಮತ್ತು ರಕ್ಷಣೆಯನ್ನು ಬಯಸುವಾಗ ಹೆಚ್ಚಾಗಿ ಪಠಿಸಲಾಗುತ್ತದೆ. ಇಲ್ಲಿ ಈ ಮಂತ್ರದ ಆಳ ಮತ್ತು ಸೌಂದರ್ಯ, ಅದರ ಅರ್ಥ ಮತ್ತು ದೈನಂದಿನ ಜೀವನದಲ್ಲಿ ಮಂತ್ರವು ಹೇಗೆ ಮಹತ್ವವಾಗಿದೆ ಎಂಬುದನ್ನು ನಾವು ಅನ್ವೇಷಿಸೋಣ. ಮಂತ್ರ: ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಈ ಮಂತ್ರದ ಅರ್ಥವನ್ನು ತಿಳಿಯೋಣ. ಸಂಸ್ಕೃತದಲ್ಲಿ ಬರೆಯಲಾದ ಈ ಪವಿತ್ರ ಶ್ಲೋಕವು ಆಳವಾದ ಅರ್ಥವನ್ನು ಹೊಂದಿದೆ. ಇದು ದುರ್ಗಾದೇವಿ ಅಥವಾ ಗೌರಿ ದೇವಿಯನ್ನು ಕರೆಯುತ್ತದೆ. ಈ ದೇವಿಯು ಎಲ್ಲ ಒಳ್ಳೆಯತನ ಮತ್ತು ರಕ್ಷಣೆಯ ಮೂಲ. ಭಕ್ತರು ಪೂಜೆಯ ಸಮಯದಲ್ಲಿ ಆಶೀರ್ವಾದವನ್ನು ಪಡೆಯಲು ಈ ಶ್ಲೋಕವನ್ನು ಪಠಿಸುತ್ತಾರೆ. ಅವರು ತಮ್ಮ ಅನ್ವೇಷಣೆಯಲ್ಲಿ ಯಶಸ್ಸು ಮತ್ತು ದೈವಿಕ ತಾಯಿಯ ಉಪಸ್ಥಿತಿಗಾಗಿ ಪ್ರಾರ್ಥಿಸುತ್ತಾರೆ. ನಾನು ದೇವಿ ನಾರಾಯಣಿಗೆ ನಮಸ್ಕರಿಸುತ್ತೇನೆ. ನೀವು ಎಲ್ಲವನ್ನೂ ಶುಭವಾಗಿಸುವಿರಿ. ನೀವು ಅತ್ಯಂತ ಶುಭ ಆಸೆಗಳನ್ನು ಈಡೇರಿಸುತ್ತೀರಿ ಮತ್ತು ನಿಮ್ಮ ಭಕ್ತರಿಗೆ ಆಶ್ರಯವನ್ನು ನೀಡುತ್ತೀರಿ. 3 ಕಣ್ಣುಗಳುಳ್ಳ ಗೌರಿ ದೇವಿ, ನಾನು ನಿಮಗೆ ನಮಸ್ಕರಿಸುತ್ತೇನೆ. ಈ ಸಾಲುಗಳು ಒಟ್ಟಾಗಿ ದುರ್ಗಾದೇವಿಗೆ ಕರೆ ನೀಡುತ್ತವೆ. ಒಳ್ಳೆಯದನ್ನು ತರುವವಳು, ರಕ್ಷಕಳು ಮತ್ತು ಎಲ್ಲ ಜೀವಿಗಳಿಗೆ ಮಾರ್ಗದರ್ಶನವನ್ನು ನೀಡುವ ತಾಯಿ ಎಂಬ ಅವಳ ಗುಣವನ್ನು ಗೌರವಿಸುತ್ತದೆ. ಈ ಮಂತ್ರದ ಐತಿಹಾಸಿಕ ಬೇರುಗಳು. ಈ ಮಂತ್ರವು ದೇವಿಯ ಮಹಿಮೆ ಎಂದು ಕರೆಯಲ್ಪಡುವ ಮಹತ್ವದ ಹಿಂದೂ ಗ್ರಂಥವಾದ ದೇವಿ ಮಹಾತ್ಮ್ಯಂನಲ್ಲಿ ಮೂಲವನ್ನು ಕಂಡುಕೊಳ್ಳುತ್ತದೆ. ಈ ಪಠ್ಯವು ದೇವಿಯನ್ನು ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶಕ್ಕೆ ಕಾರಣವಾದ ಕೇಂದ್ರ ದೈವಿಕ ಶಕ್ತಿಯಾಗಿ ಆಚರಿಸಲಾಗುತ್ತದೆ. ಜನರು ಸಾಂಪ್ರದಾಯಿಕವಾಗಿ ನವರಾತ್ರಿ ಹಬ್ಬದ ಸಮಯದಲ್ಲಿ ದೇವಿ ಮಹಾತ್ಮ್ಯವನ್ನು ಪಠಿಸುತ್ತಾರೆ. ಇದು ದೇವಿಯನ್ನು ಗೌರವಿಸಲು ಮೀಸಲಾಗಿರುವ 9 ದಿನಗಳ ಅವಧಿಯಾಗಿದೆ. ಈ ಮಂತ್ರವು ಶುಭ ಮತ್ತು ಆಶೀರ್ವಾದಗಳನ್ನು ಒತ್ತಿ ಹೇಳುತ್ತದೆ. ಸನಾತನ ಧರ್ಮಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಬ್ರಹ್ಮಾಂಡದ ದೈವಿಕ ಸ್ತ್ರೀಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಹಿಂದೂ ಆಧ್ಯಾತ್ಮಿಕತೆಯಲ್ಲಿ ಸ್ತ್ರೀಶಕ್ತಿಯ ಮಹತ್ವವನ್ನು ನಮಗೆ ನೆನಪಿಸುತ್ತದೆ. ಸರ್ವಮಂಗಳ ಮಾಂಗಲ್ಯ ಮಂತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ತಿಳಿಯೋಣ. ಈ ಮಂತ್ರವನ್ನು ಪಠಿಸುವುದರಿಂದ ಹಲವಾರು ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪ್ರಯೋಜನಗಳು ದೊರೆಯುತ್ತವೆ. ಜನರು ಇದನ್ನು ತಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಅಳವಡಿಸಿಕೊಳ್ಳಲು ಕೆಲವು ಪ್ರಮುಖ ಕಾರಣಗಳು ಇಲ್ಲಿವೆ. ರಕ್ಷಣೆ ಮತ್ತು ಸುರಕ್ಷತೆಯನ್ನು ಆಹ್ವಾನಿಸುತ್ತದೆ. ಈ ಮಂತ್ರವು ದೈವಿಕ ತಾಯಿಯ ಶಕ್ತಿಯನ್ನು ಕರೆಯುತ್ತದೆ. ಇದು ಭಕ್ತರನ್ನು ಹಾನಿ, ನಕಾರಾತ್ಮಕ ಶಕ್ತಿಗಳು ಮತ್ತು ಅಡೆತಡೆಗಳಿಂದ ರಕ್ಷಿಸುತ್ತದೆ ಎಂದು ಸಾಮಾನ್ಯವಾಗಿ ಭಾವಿಸಲಾಗಿದೆ.
ಶಾಂತಿ ಮತ್ತು ಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸರ್ವಮಂಗಳ ಮಾಂಗಲ್ಯ ಎಂದು ಪದೇ ಪದೇ ಜಪಿಸುವುದರಿಂದ ಪರಿಸರವು ಸಕಾರಾತ್ಮಕ ಕಂಪನಗಳಿಂದ ತುಂಬುತ್ತದೆ. ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ. ಈ ಮಂತ್ರದ ಕಂಪನಗಳು ದೈಹಿಕ ಆರೋಗ್ಯ ಮತ್ತು ಆಂತರಿಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಎಂದು ಅನೇಕ ಭಕ್ತರು ನಂಬುತ್ತಾರೆ, ಏಕೆಂದರೆ ಇದು ಆರೈಕೆ, ಗುಣಪಡಿಸುವಿಕೆ ಮತ್ತು ಕ್ಷೇಮದ ತಾಯಿಯ ಗುಣಗಳನ್ನು ಆಹ್ವಾನಿಸುತ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ಯಶಸ್ಸಿಗೆ ಸಹಾಯ ಮಾಡುತ್ತದೆ. ಈ ಮಂತ್ರವು ಎಲ್ಲ ಅನ್ವೇಷಣೆಗಳಲ್ಲಿಯೂ ಸಾಧನೆಯನ್ನು ಸೂಚಿಸುವುದರಿಂದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ತೃಪ್ತಿಯನ್ನು ಬಯಸುವವರು ಇದನ್ನು ಜಪಿಸುತ್ತಾರೆ. ಭಾವನಾತ್ಮಕ ಸ್ಥಿರತೆಯನ್ನು ಬೆಳೆಸುತ್ತದೆ. ಭಾವನಾತ್ಮಕ ಪ್ರಕ್ಷುಬ್ಧತೆ ಅಥವಾ ವೈಯಕ್ತಿಕ ಸವಾಲುಗಳ ಸಮಯದಲ್ಲಿ ಈ ಮಂತ್ರವು ಭಾವನಾತ್ಮಕ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ. ಭಕ್ತರಿಗೆ ಒಂಟಿತನ ಕಡಿಮೆ ಅನುಭವಿಸಲು ಸಹಾಯ ಮಾಡುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.